ಶರದಂತೆ ಬೆರಳಿಯ ಹಸಿರಂತೆ ನಮ್ಮಿಬ್ಬರ ಪ್ರೇಮ ಇದು ಅನುರಾಗವಾದರೂ ಇದು ವಿಕಸಿತವಾಗಿ ಬೆಳೆಯುತ್ತಲ್ಲ. ಏಕೆಂದರೆ ಆತಂಕದ ಗೋಡೆ ಬಾಳದರೆಯಲ್ಲಿ ಬಲು ಅಮಿತವಾಗಿದೆ. ನಮ್ಮ ನಿಮ್ಮ ಪ್ರೇಮ ಸಂಕೋಲೆಯಾಗಿ ನಿಂತಾಗ ಆತಂಕದ ಅಡ್ಡ ಗೋಡೆ ಯಾರೇ ಕಟ್ಟಿದ್ರು ಸಹ ನಮ್ಮಿಬ್ಬರನ್ನು ಭೇಟಿಪಡಿಸಲು ಎಂದಿಗೂ ಸಾಧ್ಯವಿಲ್ಲ ಮನೋಜ್. ನಮ್ಮ ಪ್ರೇಮ ಸಾಗರಕ್ಕೆ ಆ ನಂಜುಂಡಾಟಿ ಆಗಬಹುದಲ್ಲವೇ? ಆ ನಂಜುಂಡ ನಮ್ಮಿಬ್ಬರ ಪ್ರೇಮಾಂಕಕ್ಕೆ ಕೀಟಕನಾಗಬಹುದು. ಅದಕ್ಕೆ ಹೊಸ ಉಪಾಯ ನಿಮ್ಮಲ್ಲಿಲ್ಲವೇ? ತಲೆಯಲ್ಲಿ ಬಿಸಿಲಿ ಮೈಯಲ್ಲಿ ಶಕ್ತಿ ತುಂಬಿಕೊಂಡಿರುವಾಗ ಇಂಥ ಉಪಾಯಗಳಿಗೆ ಏನು ಕೊಡ್ತೇವೆ? ಗುಪ್ತವಾಗಿದ್ದ ವಿಚಾರವನ್ನು ಮನೆಯಲ್ಲಿ ವ್ಯಕ್ತಪಡಿಸೋಣ, ನಡೆ ಹೋಗೋಣ. ಚೇಚಿ, ನಾವಿಬ್ಬರು ಒಟ್ಟಿಗೆ ಸೇರಿ ಹೋದ್ರೆ ನೋಡಿದ ಜನ ನಮ್ಮನ್ನು ನೋಡಿ ತಪ್ಪಾಗಿ ಕಲ್ಪಿಸಿಕೊಳ್ಳಬಹುದಲ್ವಾ? ಅದಕ್ಕೆ ನೀವು ಸ್ವಲ್ಪ ಮುಂದೆ ನಡೆಯಿರಿ. ನಾನು ಹಾಗೆ ನಿಮ್ಮ ಹಿಂದೆ ಸಾವಕಾಶವಾಗಿ ಬರುತ್ತೇನೆ. ಓಕೆ, ಬಾಯ್. ಆದರೆ ಮತ್ತೆ ನಮ್ಮಿಬ್ಬರ ಮಿಲನ ಇದೇ ಸಮಯದಲ್ಲಿ, ಇದೇ ವೇಳೆಯಲ್ಲಿ ರಸಪೂರಿತ ಹಣ್ಣಿನಂತ ಹೃದಯದವಳು ನೀನು. ಗುಲಾಬಿ, ನಾನಿನ್ನು ಬರಲೇ? ಇದೇ ರಾಜ ಬರ್ಲಿ ಅಂತ ಹಾವು ಕೇಳ್ತಾ ಇದ್ರಲ್ಲ, ಹೋಗ್ಬೇಕಾದ್ರೆ ನಿಮ್ಮ ಪ್ರೇಮ ಪುನೀತರಾಗಿರುವ ಈ ರಾಣಿಯನ್ನು ಯಾವ ಕಾಲಕ್ಕೂ ಮರೆಯಬೇಡಿ. ಓಕೆ, ಬಾಯ್. ಅರಿಯಲಾರದೆ ಆ ಹೆಣ್ಣಿನ ಮನಸ್ಸಲ್ಲಿ ಆಗಮನ ಮಾಡಿರುವ ಮರಳ ಇಳುಕಲು ಮರಳ ಆ ನಿನ್ನ ಮರಳ ಬುದ್ಧಿಗೆ ನಾನ್ ಏನು ಅಂತ ಉತ್ತರ ನೀಡಬೇಕು ಅಂತ ಒಂದು ತಿಳಿತಾ ಇಲ್ಲ ಕಲು, ಒಂದು ತಿಳಿತಾ ಇಲ್ಲ. ಸೋದರ ಸಹಾಯದಿಂದ ಪದವಿಯನ್ನು ಪೂರ್ಣ ಗಳಿಸಿದ ಮಾತ್ರಕ್ಕೆ ಲೋಕದ ಜ್ಞಾನವೇ ಹರಿಯಲಾರ್ದಷ್ಟ ಶ್ರದ್ಧಕನ ನೀಡು ಪೆದ್ದ. ಆದ್ರೆ ಯೌವನ ಮನದಲ್ಲಿ ಹೆಣ್ಣಿನ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳದೆ ಆ ಹೆಣ್ಣಿನ ಜೀವನದಲ್ಲಿ ಆಟ ಆಡಿಸುವ ಹುಚ್ಚ ನೀನು ಅಂತ ನಾನು ಬಲ್ಲೆಕನು, ನಾನು ಬಲ್ಲೆ. ನೀನ್ ತಿಳಿದುಕೊಂಡಿದ್ಯಾ? ನೀನ್ ಆಡ್ತಿರುವ ನಾಟಕ ಅರಿಯಲಾರ್ದ ಮೂರ್ಖ ಹೆಣ್ಣು ಅಂತ. ಆದ್ರೆ ನಿನ್ನೆ ದಿನ ತ್ರಿಪುರ ಸುಂದರಿ ಸಿನಿಮಾ ಥಿಯೇಟರ್ದಲ್ಲಿ ನನ್ನ ಗೆಳತಿಯಾದ ಮಮತಾರೊಂದಿಗೆ ನೀನು ಸಿನಿಮಾ ನೋಡ್ತಾ ಇರೋದನ್ನು ನಾನು ಕಂಡಿಲ್ಲ ಅಂತ ಹೇಗೆ ತಿಳಿದುಕೊಂಡಿದ್ದೀಯ? ಅದು ನಿನ್ನ ಹೊಚ್ಚು ಭ್ರಮೆಯಾಗಿದೆ. ನನ್ನ ಕಣ್ಣಿಗೆ ಕಾಣದೆ ನೀನು ಯಾವ ನಾಟಕ ಆಡಿಸುತ್ತ ಆ ನಾಟಕ
ನಂಜುಂಡನ ಜೊತೆ ಏನೇ ಇದ್ದರೂ ಆ ನಂಜುಂಡ ನನ್ನ ಮಗ. ಇದೇನಿದು ನಂಜುಂಡ ಇಷ್ಟಕ್ಕವರು ಬರಲೇ ಇಲ್ವಲ್ಲ? ನನ್ನ ಮುಂಬದಿಯ ಬಾಳಿಗೆ ನೀನಾಗೆ ಅರಸಿ. ನಾನ್ ಬೇರೆ ಯಾರು ಅಂತ ನಾನು ಅಂದುಕೊಂಡಿದ್ದೆ. ನೋಡಿ ಗೀತಾ, ಈ ನಿನ್ನ ಸುಂದರವಾದ ದೇಹವನ್ನು ನನ್ನೊಬ್ಬನ ಬಿಟ್ಟರೆ ಇಲ್ಲಿ ಯಾರು ಮುಟ್ಟುತ್ತಾರೆ ಈ ಊರಲ್ಲಿ? ಇರಲಿ ಪ್ರಿಯೆ, ನಿರ್ಜನವಾದ ಈ ಕಾಡಿಗೆ ಇದ್ದಕ್ಕಿದ್ದಕ್ಕೆ ಬಂದ ಕಾರಣ ಮೋಡದ ಬಡಿಯಲ್ಲಿ ದಾಸರ ಉದ್ಭವಿಸಿದರೆ ಆ ಕಡಲ ತೀರದ ಪರಿಸ್ಥಿತಿ ಹೀಗಾಗತ್ತೋ ಹಾಗೇ ಆಗಿದೆ ಈ ನಿನ್ನ ಜೀವನ. ನೀವಿಲ್ಲದೆ ಆರಕ್ಷಣ ಬಾಳಲಾರರು ಈ ಹೆಸರು. ನೀವೇ ನನ್ನ ಪತಿ, ನೀವೇ ನನ್ನ ಪಾಲಿನ ಮಹಾರಾಜರು ಅಂತ ನಂಬಿಕಾರ ಕಳ್ತಾ ಇದ್ದೇನೆ. ಯಾಕೋ ಏನೋ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಹಾಗೆ ಈ ವನದ ದೇವತೆ ಕಡೆ ನನ್ನ ಆಗಮನವಾಯಿತು. ಅಂತೂ ಈ ತರುಣ ನಂಜುಂಡ ಸಾಕಾರ ನಿನ್ನ ಎದೆಯ ವೃಕ್ಷಕ್ಕೆ ಮೇಗೆ ಒತ್ತಸರಾಗಿ ಕುಳಿತಿದ್ದಾನೆನ್ನುತ್ತಲೇ ಮಾಗಿದ ಹಣ್ಣಿನಂತಿರುವ ಈ ಹೆಣ್ಣಿನ ಸವಿಯನ್ನು ಸವಿದು ಈ ದೇಹಕ್ಕೆ ಯಾವತ್ತು ನೀವು ಮುಟ್ಟಿಟ್ರೋ ಅಂದಿನಿಂದ ಇಂದಿನವರೆಗೂ ನೀವೇ ನನ್ನ ಪಾಲಿನ ದೇವರು ಅಂತ ಆ ನಿಮ್ಮ ಭಾವಚಿತ್ರ ನನ್ನ ತಲೆಯಲ್ಲಿ ಹಾಗೆ ಚಿತ್ರವಾಗಿ ಹೋಗಿದೆ. ಶಿಲೆಯಾಗಿ ಬಿಟ್ಟಿದೆ ನಂಜುಂಡ. ನಿಜ ಪ್ರಿಯೇ, ನಿಜ. ಅಂತ್ಯ ನನ್ನ ಅಂತರಂಗದ ಅರಿವನ್ನು ಅರ್ಥ ಮಾಚಕುಳ ರಸಿಕಳು ಕೂಡ ನೀನು ಆಗೀತಾ. ನಿನಗೆ ಹೇಳಬೇಕಾದ ಮುಖ್ಯವಾದ ವಿಷಯವನ್ನೇ ನಾನು ಹೇಳಲು ಮರೆತು ಬಿಟ್ಟಿದ್ದೆ. ಹೇಳಿ ನೋಡೋಣ ಯಾವ ವಿಷಯ ಅಂತ. ನೋಡಿ ಗೀತಾ, ನನಗೆ ಅನುದಿನ ಮುಳ್ಳಾಗಿ ಚುಚ್ಚುತ್ತಿದ್ದಾರೆ ಆ ಮನೋಹರ್. ಅವರಿಬ್ಬರು ಹಣ್ಣಾಗಿರುವುದನ್ನು ಕಂಡು ನನಗೆ ಆಗ್ತಾ ಇಲ್ಲ. ಅವರಿಬ್ಬರ ಪ್ರೇಮದ ಕುಡಿಯನ್ನು ಕಡಿದೋಗುವುದು, ಅವರಿಬ್ಬರ ಅಣ್ಣ ತಮ್ಮಂದರನ್ನು ಬೀದಿ ಕಾರ್ಯಂತೆ ಮಾಡಬೇಕು. ಅದು ಹೇಗೆ ಸಾಧ್ಯ? ನಿನ್ನಿಂದ ಸಾಧ್ಯ ಆಗುವುದು ಅದೇನು ಮಹಾ ದೊಡ್ಡ ಕಾರ್ಯ. ನೋಡಿ ಗೀತಾ, ಆ ಮನೋಜ ಬರೇ ರಸಿಕನ ಮಗ, ಅಷ್ಟೇ ಕಾಮುಕ ಕೂಡ. ನಿನ್ನ ಮೋಹದ ಜಾಲದ ಬಲೆಯನ್ನು ಬೀಸಿ ಹಾವಾಡಿಸುವ ಗರಡು ನೀನಾಗಬೇಕು, ಆಟ ಆಡುವ ಹಾವಾಗಬೇಕು. ನಂತರ ಅವರನ್ನು ನುಗ್ಗಿ ಬಿಡೋಣ. ಆಗಲಿ ನಂದಿದೆ. ಈ ದಿನದಿಂದ ನಿಮ್ಮ ಮಾತಿನ ಅನುಕಂಪದಂತೆ ನಾನು ನಡೆದುಕೊಳ್ಳುತ್ತೇನೆ. ನೋಡಿ, ನಂದು ಗೋಕುಲದಂತಿರುವ ಆ ಅಣ್ಣ ತಮ್ಮಂದಿರೆಂಬ ಸಂಸಾರವನ್ನು ಎಂಬ ನೌತ್ಯವನ್ನು ಚಿತ್ರವಾಗಿ ಮಾಡಿದಾಗಲೇ ಈ ವಿಷಯ ಕನಿಷ್ಠ ಆತ್ಮಕ್ಕೆ ಶಾಂತಿ ಆಗೋದು. ನೋಡಿ ಗೀತಾ, ಗುಪ್ತ ಆಲೋಚನೆಯಿಂದ ಸಪ್ತ ಸಾಗರದಲ್ಲಿ ತಳ್ಳಿಬಿಡು ಅವರ ಜೀವನವನ್ನ. ಇಷ್ಟೆಲ್ಲ ಗತಿಸಿದ ಮೇಲೆ ಮುಂದೆ ನನ್ನ ಗತಿ ಏನು? ನಾನಿಲ್ಲವೇ ಚಿನ್ನ? ಶೌಚಕ್ಕೆ ಆಸ್ಪದ ಕೊಡದೆ, ನೀನು ವನಭ್ರಾಂತಿ ಮಾಡದೆ, ಈಗ ಬಾ ನನ್ನೊಂದಿಗೆ. ಸರಿ ರಾಜ, ನೀವ್ ಹೇಳಿದ ಮಾತಿನ ಪ್ರಕಾರಂತೆ ನಾನು ನಡೆದುಕೊಳ್ಳುವೆ. ನನ್ನ ಬಾಳಿಗೆ ನೀವೇ ರಾಜ, ನಿಮ್ಮ ಪಾಲಿಗೆ ನಾನೇ.
ಕರ್ಪಣೆಗಳು ಎಲ್ಲವೂ ಮರ್ತಿದ್ದಾಳೆ. ಕರೆದುಕೊಂಡು ಬೈಯಂತೆ ಬಳಕುತ್ತಿರುವ ನನ್ನ ತಂಗಿ ಜಾಣಿತೆ ಕೆಲಸದಲ್ಲಿ ಹಾಗೆ ತಳ್ಳನಾಗಿ ಕೂಡ ಬಿಟ್ಟಿದ್ದಾಳೆ. ಹಾಗೆ ನನ್ನ ತಂಗಿ ಗಂಡನ ಜೊತೆ ಸಂಸಾರದ ಜ್ಯೋತಿಯಂದು ಅವಳ ಮನೆ ಹಿರಿತನ ಸಂಸಾರ ಭಾರವೆಲ್ಲ ಅವಳ ತಲೆ ಮೇಲೆ ಹೊರಿಸಿದ್ದಾನೆ. ನಿಜ ಪ್ರತಿಪತಿ ಸಂಸಾರ ಕಂಡು ಚಂದಾದ ನನ್ನ ಹೃದಯದಲ್ಲಿ ಸಂತೋಷದ ಒಂದು ನದಿಯೊಂದು ಓಡಿದೆ. ಶ್ರೀ ಸೋಮಲಿಂಗೇಶ್ವರ ಸುಗಮವಾಗಿ ಸಾಗದಿ ಅವರಿಗೆ ಯಾವ ಕೊರತೆ ಬರದಾರಂತೆ ನೋಡಿಕೊಂಡೆ, ಬರದಾರಂತೆ ನೋಡಿಕೊ. ನಾನು ಮೊದಲು ಮನೆಗೆ ಹೋಗಬೇಕು, ಏಕೆಂದರೆ ನನ್ನ ತಂಗಿಗೆ 4 ಹಿತವಾದ ಮಾತುಗಳನ್ನು ಹೇಳಿ ನಾನು ನಾಳೆ ಬೆಳಗ್ಗೆ ಮೈಸೂರಿಗೆ ಹೋಗಬೇಕು. ಏಕೆಂದರೆ ನನ್ನ ಸೋದರ ಮಾವನ ಸಹಾಯದಿಂದ MBBS ಪರೀಕ್ಷೆಯಲ್ಲಿ ಪಾಸ್ ಆದರೆ ಮುಂದೆ ಡಾಕ್ಟರ್ ಆಗಬೇಕೆಂದುಕೊಂಡಿದ್ದೇನೆ. ನಮ್ಮ ದರಿವರಿ ಸುಳ್ಸು ಅಡ್ಡಿ ಮನೆ ಹೋಗಿ ಅಂದ್ರ ಹಾಲು ಹಾಕ್ತಾರೆ. ಹಾಲು ಹಾಕಿ ಮುಂದೆ ನಮ್ಮ ಸಾಮಾನು ಮನೆ ಹೋಗ್ತಾರೆ. ನಮ್ಮ ಸಾಮಾನು ಬಾಗ ಹಾಲು ಹಾಕ್ತಾರೆ. ಹಾಲು ಹಾಕಿದ್ರೆ ಹೊಳ್ಳಿ ನಮ್ಮ ಒಯ್ನಿ ಮನೆ ಬೇಕಂದ್ರಿ. ನಮ್ಮ ಒಯ್ನಿ ಮನ್ಯಾಗ ಬಂದ ಹಾಲು ಹಾಕಿದ್ರೆ ಜಂಬಿ ತಗೋಕ ಏನ್ ನಾ ಸರಿಯ ಎಂತ ಹಾಲು ನೀರು ನೀರು ಅಲ್ರಿ ಸಾಕಾಗೈತ್ರಿ. ಒಟ್ಟು ಹಾಲಿನ ವ್ಯಾಪಾರ ಮಾಡ್ಕೊಂಡ ನಾವು ಬೇರೆ ಕೊಡ್ಬೇಕಾದ್ರ ಹೊತ್ತು ನಿಂತಿನ ಮಾತಾಡ್ತಾದ್ರಿ ಬಾರ ಹಿಡ್ದಕ್ರಿ ಬಾರಾಕ್ ಹೋಗಿ ಹಾಲು ಹಾಕಿ ನಾವು ಹಾಲು ಹೊಡೆದ್ರಿ ನಮ್ಮ ಗತಿ ಮುಗಿದಿರ್ತದ್ರಿ. ಅಲ್ಲಿ ಹೋಗ್ರಿ ನಮ್ಮ ಜಮಗಡ್ಡಿ ಸಿದ್ದು ಮಾವ ಸರಿದಿ ಮಾವಲ್ರಿ ಅವ್ನು ಮಗಳು ಬರ್ತಂತೇಳಿ ಮಮಕಾರ ತಂದು ಮನೆ ಇಟ್ಕೊಂಡ್ರಿ. ಮನೆ ಇಟ್ಕೊಂಡು ಏನ್ ಮಾಡ್ತಾದ್ರೆ ನೋಡ್ರಿ ನಮ್ಮ ಮಾವ ಹಸಿ ಚಾಪ ಹಸಿ ಚಸಿರು ಹಸಿ ಮೆಣಸಿಗೆ ಚೀಕಣಿ ತಿನ್ನಿಸಿ ಅವ್ನು ನಿಮ್ಮ ಮುಂದೆ ಹೇಳಿ ಜನ ಎಲ್ಲ ಉರ್ಲಾಗ್ಬಿಟ್ರಿ ಬಾಗ 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 ಅದು ಹೇಳ್ರಿ ಮತ್ತೆ ಸಂಜೆ ಮನೆ ಏನ್ ಮಾಡ್ತಾನ್ರಿ ಚಾಚಿ ಚಪಾತಿ ಹಸಿ ಮೆಣಸಿಗೆ ಚೀಕಣಿ ತಿನ್ನಿಸಿ ಹೊಳೆ ಹನುಮಾಪುರ ಹುಡುಗಿ ಮುರುಗ ಚಾಟಿ ಮುರುಗ ತೋದಿ ಹೊಟ್ಟು ತುರುತಾನ್ರಿ ಹನುಮಾಪುರ ಹುಡುಗ ಬಂದ ಸುರ್ಗಾಯ ಮದುವೆ ಐತಿ ಹುಡ ಕೊಡು ಕೊಡು ಎಲ್ಲ ಮುಗಿದು ಹೋಗೈತ್ರಿ ಅವನವ್ನ ಜೀವನ ಸ್ಯಾನೆ ಅಲ್ಲಿ ಹೋಗ್ರಿ ಅಪ್ಪ ಇವತ್ತು ನನ್ನದು ದೊಡ್ಡ ಗಟ್ಟಿ ಹೇಳ್ತೇನ್ರಿ ಅದನ್ನ ಎಂದು ಹೇಳಬಾರ್ದ್ರಿ ಅಪ್ಪ ಹೇಳಿದ್ರು ನೀವು ಕೇಳಂಗಿಲ್ಲ ಕೇಳಿದ್ರೆ ನೋಡಿ ಹದಿನ ಯಾರ್ಯಾರು ಹುಡುಗರ
ಸರ ಅವನ ಹಂಗ ಏನೋ ಸ್ವಲ್ಪ ಜಗಳ ಬಾತ್ರಿ ಅದು ಸರಿ ಅದಕ್ಕೆಲ್ಲ ಬತ್ತು ಬಂದಾಗ ಹೇಳ್ತೀನಿ ನಾನು ನೋವರ್ನ ತಣ್ಣಗಾಗಿರೇನ್ರಿ ಅದ ಹಾಕಿ ಜಾಡ್ಸಾಕತ್ತಿದ್ರಿ ಜಾಡಿಸ ಬಾರ್ಬಾಲ್ ಹೊರದಾಗಲಿ ಹೇಳ್ತು ಜಾಡಿಸ್ ಒತ್ತ ಒತ್ತದ್ರಿ ಒತ್ತ ಒಂದು ಕದಾ ಬಂದು ನನ್ನ ಎದಿ ಮೇಲೆ ಬಿಟ್ರಿ ಎದಿ ನಾವು ಅದು ಹೇಳ್ತೀವಿ ಸರ ನಮ್ಮ ಮಲ್ಲವಾಚಿ ಬಂದಾಗ ಎಷ್ಟು ಹೋಗ್ತಿದ್ದೆ ಏನಾದ್ರ ನೀನು ಬಂದಾಗ ಎದಿ ತಿಕ್ಕಿಡ್ರಿ ಅಲ್ರಿ ಎದೇಗ ಹುಡುಗಿ ಫಸ್ಟ್ ಪಾಸ್ ಆದ್ರಿ ಸಿದ್ಧಮೋಹನ್ ಮಗನಾರಿ ಸಿದ್ಧಮೋಹನ್ ಸೃಷ್ಟಿ ಐತೆ ಯಾಕೋ ಸುಧಮಮ್ಮ ಹಿಂಗ್ಯಾಕಿದ್ದೆ ಅಂದಾಗ ಒಂದು ಸರಿ ನೀರು ಹೊರಬಿಟ್ಟಿದ್ರಿ ಪಟ್ಟ ಯಾವ್ದು ಮಾಡ್ತೀರಿ ಯಾ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ಯಾ ಲವರು ಇಲ್ಲ ಯಾ ಅಚ್ಚು ಇಲ್ಲ ಶಿಶುನು ಇಲ್ಲ ಅಲ್ರಿ ಇವನವನ ನಮ್ಮ ಸ್ವಾದ್ರ ಮಾವನ ಮಗಳು ಸುವಾಸಿನಿ ನಾನು ಮದುವೆ ಆಗ್ಬಿಟ್ಟೇಳಿ ಅಂತಾಳು ಇದ್ರ ಸಮಾಜ ತಲೆ ಚೆಟ್ ಬಟಾಟೆ ಆಗೈತ್ರಿ ಬಟಾಟೆ ಒಟ್ಟೆ ಕನಸು ಕಾಣಬಾರ್ದ ಕಂಡ್ರಲ್ಲ ಹೇಳ್ತೀನಿ ಸಾವಿರ ಮಗ ಹರಿಯಾದ ಹುಡುಗರ ಕೌದಾಗ ಮಕ್ಕಳು ಅಂದಾನು ಹೋಗ್ಬಾರ್ದ ಹೋಗಂದ್ರ ನೋಡಿ ಮುಂಜಾನೆ ಪಾಪ ಅದಾಗ ಗೊತ್ತಾಗತ್ತೆ ಭಾಳ ಹುಷಾರ ಅಲ್ರಿ ನಮ್ಮ ಸುವಾಸಿನಿ ಬರ್ತನ ಬಂದಂತೇಳಿ ಏನ್ ಮಾಡಕತ್ತಾಳ ಅದನ್ನ ದಾರಿ ಕಾಣ್ತಾ ತಲೆ ಬಟಾಟೆ ಆಗೈತ್ರಿ ಇವತ್ತ ನೋಡಿ ಯಾರೋ ಒಂದ್ ಏನು ಮದುವೆ ಆಗ್ತಾವ ಏನ್ ಎಲ್ಲೋ ತಗೊಂಡು ಜಾಸ್ತಿ ಬಿಡ್ತೀನಿ ಮತ್ ಬಂದಾರ ಬರ್ಲಿ ನಿಮ್ಮ ಅಪ್ಪನ ತಂದೆ ತಂದೆ
ಹಂಗ್ಯಾಕ್ ಕೊಡ್ತೀವಿ ಆಯ್ತು ಆಯ್ತು ಮಾತಾಡ ಈಗ ಏನಿದ್ರೆ ನಮ್ಗೆ ಹಾಕೋರು ನೀವು ಯಾವ್ದೇನು ಧರ್ಮಕ್ಕ ಕರ್ಮಕ್ಕ ಜಗಳ ಮಾತಿನೊಳಗ ಮಾತಿಲ್ಲದವಳ ಮೋತಿ ನೋಡಬಾರದು ಮಾತಿನೊಳಗ ಮಾತಿಲ್ಲದವಳ ಮೋತಿ ನೋಡಬಾರದು ಪ್ರೀತಿ ಮಾಡಿ ಕೈ ಕೊಟ್ಟ ಹುಡುಗರಿಗೆ ಪ್ರೀತಿ ಮಾಡಿ ಸಾರಿ ಹೇಳು ಹುಡುಗಿಗೆ ಮಕ್ಕವ ನೋಡಬಾರದು ಜೈ ತುಷೇರ್ ಕಂಪ್ನಿ ಬರ್ಲಿ ಹೌದಾ ಕೇಳ ಹುಡುಗನಿನ ಕೈಗಳು ಕರ್ಕೊಂಡ ಬಾರೋ ತಮ್ಮ ಮಾತನ್ನ ದೇವನ ಬರಿಲಾಕ ಹೌದು ಕೌದ್ಗ ಹೌದು ಹೋಗಿ ಈಗಿನ ಹುಡುಗರು ಗಣ ಕಾಯುಗ ಮೊಸರ್ನಾಗಿಲ್ಲ ಒಂದ್ ತಟದ ಕಸರು ತಿಂದರ ನೆನೆಸ್ಬೇಕು ಈ ಬದಾಮಿ ಹುಡುಗಿ ಹೆಸರು ಬರ್ರಿ ಯಾರಿಗೆ ಬೇಕು ಮೊಸರು ಕೆನೆ ಕೆನೆ ಮೊಸರು ಅಲ್ಲಪ್ಪ ಹೂ ಕೊಟ್ಟಿಂದ ಎಲ್ಲಿಟ್ಟು ಬಂದಿ ಕಿಸಬಾಯ ಮಾಡಿ ಮೊಸರು ಕೃಷಿ ಯಾಕಂದ್ರೆ ನೀನವನ ಊರ್ ಸಿಪಾಯಿ ಅದನ್ನೇ ನೀನ್ ನನಗೆ ಕೇಳ್ತಿ ತೆಲಿಲ್ಲ ಸುಸರಿ ಅದನ್ನೇ ಕೇಳ್ತಿ ಅಂತಿದೆ ಬಾಳ ಬಿಗುಡು ಮಾತಾಡ ಒಂದ ಕೊಡಬಾರ್ದ ಕೊಟ್ಟ ಅಂದ್ರ ಬಾಳ ಸ್ವಾಧ್ಯ ಅಯ್ಯೋ ನನ್ನಪ್ಪ ಕಾರ್ನಾಗಿನ ಪಾರ್ಲೆಜಿ ಬಿಸ್ಕಿಟ್ ನನಗ ನೀ ಹಂಚಿಕೆ ಹಾಕಕತ್ತೀಯ ತೂಕ್ತ ಓಯ್ ನೀ ನನಗ ಬಾಯಿ ಹಿಡಿದ ಮಾತಾಡಂತ ಹೇಳ್ತಿದಿ ಈ ನನ್ನ ಕುಡಿಕಾಗಿನ ಮೊಸರು ಒಂದು ಸಾರಿ ನೀ ಮೂಸಿ ನೋಡ ನೀ ಬೆಳಕರಿತನ ನನ್ನ ಮೊಸರು ಅಡಿಗೆನ ಬಿಟ್ಟಿರಬಾರ್ದು ನನ್ನ ಬಿಟ್ಟಿರಬಾರ್ದು ದೋಸ್ತ ಮಗನ ಯಾರಂತ ಗೊತ್ತೈತಿಲ್ಲೋ ನಿನ್ನ ಉಣ್ಣ ಅಷ್ಟು ಗಿಡಿಸೈತೆ ಅದನ್ನ ಮೊಸರು ನೋಡಾಕ ಗಣಸರಾಗ ಗಡ್ರಾಗ ಗಣಸರಾಗ ಮಾತಾಡ್ತಿಲ್ಲ ನೀನು ಅವನು
ಈ ಕಾಲನ ಹಂಗ ಬಂದೈತಪ್ಪ ಏನು ಮಾಡೋದಪ್ಪ ತೊಳೆದು ಕ್ಲಾಸ್ ನಾನು ವಾಚಾರಿ ಯಾಕೆ ನೀನು ಪಿಸಾಯಿ ನಾನು ಬೇಬರ್ಸಿ ಯಾಕಲೇ ಊರು ಬೇಬರ್ಸಿ ನೋಡಿ ಸೂಸಿ ಈಗ ಸ್ವಾದ್ರ ಭಾವನ ಕೈಯಾಗ ಸಿಕ್ಕ ನಿನ್ನ ಬಡ್ಕದ ಸಿಕ್ಕ ಮೊಸರು ಗಡಿ ಒಡೆದ ಕಿಸುರಾಗ ಕುಡಿದು ತೂದು ಬಿದ್ದಿತ್ತು ಬಾಳ ಸ್ವಾದ್ಯ ಯವ್ವ ಪರಶುರಾಮನ ತುಣುಕ ನನ್ನ ಮೊಸರು ಗಡಿ ಹೊಡೆದು ನನ್ನ ಮೊಸರು ಪಿಸರು ಮಾಡ್ತೀಯ ನೀನು ದೊಡ್ಡ ಕಾಣಿಸ್ಲೆ ನಿಂದೇನು ನೋಡಿಲ್ಲ ನಾನು ಆಮೇಲೆ ನಾನು ಅಂತ ಏನ್ ನೋಡಿ ನೀನು ಆ ನಿಂದೇನು ಅಂತದ ನೋಡಿನಲ್ಲ ಮಣ್ಣಿ ನಾನು ಯಾವ ಗೊತ್ತನ ಯಾವಾಗ ಗೊತ್ತು ಟಿಪ್ಪಿ ಹಂಗೆ ಹಿಪ್ಪಿ ಕಟಿಂಗ್ ಮಾಡಿಸ್ಕೊಂಡು ಕೋತಿ ಹಂಗೆ ಹಂಗೆ ಹಾಕೊಂಡು ಮುಲ್ಲನಂಗ ಲುಂಗಿ ಸುತ್ಕೊಂಡು ಈ ಕಡೆಯಿಂದ ಮೇಲಿಂದ ಆ ಕಡೆ ಒಣಗಿ ಬರಕತ್ತಿದ್ದೇನ ಅವಾಗ ನೋಡಿ ಅಲ್ಲ ಅವನು ಗಿರೈತಿ ಹೊಯ್ಮಾಲಿಗಿತ್ತು ಅಲ್ರಿ ಮಣ್ಣು ನಾನು ಮೇಲಿನ ಹೋದಾಗ ನಮ್ಮ ಮಾವಾರಿಗೆ ಹಾಲು ಹಾಕಿ ಬರ್ಬೇಕಂತ ಹೋಗಿದ್ದೆ ಅಲ್ಲೇ ಲಡ್ಡು ಮುದ್ದ ಹುಡಿತಕ್ಕೆ ನಿಂತ್ಕೊಂಡು ನೋಡಿದ್ದೆ ಗಿರೇಕಿ ಎಲ್ಲಿ ಅಲ್ಲೇ ತಿಳಿಲ್ಲ ಸುಸರಿ ಏನ್ ಮಾಡಿದಿ ಏನ್ ಮಾಡಿದಿ ನೋಡಿ ಸೂಸಿ ನಿಮ್ಮ ಮಾತು ಹೇಳ್ತಾನ ಏನದ ಯಾಕಂದ್ರೆ ನಾನು ನೋಡಿದಾಗ ಈ ಊರನು ನಾ ಹುಡುಗರು ಜನ ನೋಡಕ್ ಹೋಗ್ಬೇಡ ಯಾಕಂದ್ರ ಬಾಳ ಸುಮಾರು ಅದಾರ ಯಾಕಂದ್ರೆ ಗಮನಿನ ಏನ್ ಮಾಡಿ ಮಾತಾಡ ಬಸ್ಗಳ ಬೆಳಗ ಬಾಳೆಹಣ್ಣು ಸುಳಿದಂಗ ಬಾಯ ಹಾಕೋತಾರ ಬಾಳ ಸಾಕು ನಮ್ಮ ಊರ ಹುಡುಗರ ದೋಸ್ತ ಎಂತ ಊಡಾಳ ಹುಡುಗರು ಸಿಕ್ಕ ಹುಡುಗಿಯಾರ ನೋಡಬೇಕು ಈ ಬದಮ ಹುಡುಗಿ ತಂಟಕ್ಕೆ ಏನಾರ ಬಂದ್ರಂದ್ರ ಅವ್ರ ಗತಿ ಅದೋ ಗತಿ ಅಷ್ಟು ಬಿರ್ಸೈತ ಬದ ಹುಡುಗಿ ಬಾವರ ಕೇಳ್ತೀನ ಮುಟ್ಟಿ ನೋಡಿ ಗೊತ್ತಾಗತ್ತ ತಿಂಡಿದ್ರ ಹೊಡೆದ ಹೋಗ್ತೈತಿ ಕುಡಿದು ಬಾಳ ಯಾಕೆ ತಿಂಡಿದ್ರು ಕರೆ ಕರೆ ಬಾ ಅಂತ ಹೇಳಂಗ ಚಿಪ್ಪಾರಿ ಕೊಚ್ಚಾರಿ ಕೊಳಚಿ ಹಳೆ ಕೊಳಚಿ ಹೋಗ್ಲಿ ಬಿಡಿಸಿ ಹೋಗ್ಲಿ ಬಿಡಿಸಿ ನಿನ್ನ ಬಗ್ಗೆ ಒಂದ್ ಸ್ವಲ್ಪ ವಾರಂಟ್ ಮಾತಲ್ಲ ವಾರಂಟ್ ಏ ಯಾಕೋ ನನ್ನ ಬಗ್ಗೆ ವಾರಂಟಿ ಮಾಡುವಂತ ತಪ್ಪು ಕೆಲಸ ನಾ ಏನ್ ಮಾಡೀನಿ ತಪ್ಪು ಮಾಡಿದ್ರೆ ಬಂದ ತೋರಿಸಿ ತಪ್ಪು ಮಾಡಿದ್ರೆ ಬಂದತ್ತ ಅದೇನದ ನನ್ನ ಮೇಲೆ ಅಂತ ಬಂದಿದ್ದು ಅಲ್ಲಿ ಮೇಲೆ ಮೊಸರು ಮರಕ್ಕೆ ಹೋದಾಗ ನಮ್ಮ ಸನ್ಮಣಿ ಗೌಡಪ್ಪ ಮಗ ದೂತಪ್ಪ ಮಗ ಮತ್ತ ಈ ಕಡೆ ನಮ್ಮ ತಳಾರಿ ಅಣ್ಣಪ್ಪ ಮಗ ಮತ್ ನಮ್ಮ ತಳಗ ಹಸನೂರು ಸರಿ ಮತ್ ನಮ್ಮ ಒಳ್ಳೆ ಬುಸಣಿ ಶಿವನವ್ರಿಗೆ ಏನೇನು ಅಂದಿತ್ಲ ಅವಂಗೆ ಅಂತದೇನಂದಿದ್ದೆ ನಾನು ಏನಪ್ಪ ನನಗರ ಗೊತ್ತಾ ನಾ ಹೊಂಟಿನ ದಾರ್ಯಾಗ ಹೋದ್ಲಾಗ ನೀನೇ ಒಂದ್ ಸ್ವಲ್ಪ ನಿಮ್ ಸೂಸಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಪ್ಪ ಬುದ್ಧಿ ಹೇಳತ್ತಂದಾವ ಜಾಡ್ಸ ಏನಂತ ಹೇಳಿದ್ದ ಏನು ನಿಮ್ ಸೂಸಿಗೆ ಚಂದಾಗ ಬುದ್ಧಿ ಹೇಳು ಮೊಸರು ಮಾರಕ್ ಬಂದಾಗ ನನಗ ಯಾಕೆ ಸಿಕ್ಕಾತ ಆ ಗಾಡಿ ಮಾತಾಡಿಗಳ ತಂದಾಕಿ ಅದಕ್ಕೆ ನನಗೆ ಬಂದು ಹೋದ್ರೆ ಹೇಳಿದ್ರು ಸೂಸಿ ಅವೇನು ಕಾಜು ಕದಂಗಂತ ಮಾಡಿ ಕೊಡ್ತಾಳೆ ನನ್ನ ಮನೆಗೆ ಬಂದ ಗಿರಾಕಿರ್ನ ಇದನ್ ಮಾಡ್ಬೇಕಿಲ್ಲ ಹಂಗಾಗಿ ಬ್ಯಾಡ ಮಾಡ್ತಾರ ನನಗೆ ಈಗ ಜಾಡ್ಸ ನಿಂಗಪ್ಪ ಸರ್ ಸೂಸಿ ಹೇಳಿ ಹಂಗಾರ ಇನ್ನೊಂದು ಕಿಚ್ಚಿಗೆ ಹೋಗ್ಬಿಡು ಹೋಗ್ಬಿಡು ಐವತ್ನಾಗ ಹೊಡಿಯೋ ಹೊಡೆ ಹಚ್ಚಿ ತೊಡಗಣ ಇದು ತೊಡಗರು ತಬು ಕೂಡಲ ಹೆಣ್ಣಾಗಿ ನೆಂಪಿಗೆ ಬರುವಾಗಿ ಉಂಟಿನಾಗ ಇದ್ದರು ನನ್ನ ಕೈ ಮಾಡಿ ಕೈಯಾಗಿ
ಉತ್ತಮ ಹಾಗೆಲ್ಲ ಗರ್ಲ್ ಫ್ರೆಂಡ್ ಕಲಿಸಿಕೊಳ್ಳಬಾರದು. ಏಕೆಂದರೆ ದೊಡ್ಡ ಸಿಟಿಯಿಂದ ಊಟ ಮಾಡಿ ನೀ ಎತ್ತಿಲ್ಲ, ಹಾಗಾಗಿ ನಿನ್ನ ಕೈಯಾದ ಅಡಿಗೆ ರುಚಿಯಾಗಿತ್ತು ನೋಡು ತಂಗಿ, ರುಚಿಯಾಗಿತ್ತು. ಸರಿ ಅಣ್ಣ, ನಾನು ಒಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀರಣ್ಣ ಮಾತನ್ನ? ಒಂದೇ ರಕ್ತ ಹಂಚಿಕೊಂಡು ಒಂದೇ ಎಲೆ ತಾಯಿ ಹಾರನ್ನು ಉಂಡು ಬೆಳೆದ ತಂಗಿ, ಹೇಳು ನೋಡೋಣ ಅದು ಎಂತ ಮಾತು. ನೋಡ, ನೀನೀಗ MBBS ಪರೀಕ್ಷೆ ಅಂತೂ ಮುಗಿಸಿದ್ಯಾ, ಡಾಕ್ಟರ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೆ ನಿನ್ನ ಓದಿಗೆ ಸೋದರ ಮಾವ ಸಹಾಯ ಮಾಡಿದ್ದಾರಲ್ಲ, ಆ ಸಹಾಯವನ್ನ ಮರೆತು ನೀನು ಅಧಿಕಾರಿಯ ಮೋಹದಲ್ಲಿ ಬಿದ್ದು ಹಾಕಿ ಕರ್ನಾಟಕದ ಸ್ನೇಹ ಮಾಡಿ ನಿನ್ನ ಸೋದರ ಮಾವನ ಮಗಳು ಮಂಜುಳಾ ಅವಳನ್ನ ಮರಿಬೇಡ, ಅವಳನ್ನ ಮದುವೆ ಆಗೋದು ಹೇಳೋದೇ ನನ್ನ ಮಹತ್ವದ ಆಕಾಂಕ್ಷೆ ಅಲ್ಲ. ತಂಗಿ, ಸೋದರ ಮಾವನ ಸತಿಪತಿಗಳನ್ನು ಹೊಂದಿರುವ ಪದವಿ ಗಳಿಸಿದ ನಾನು ಇವೆಲ್ಲ ಮರೆತು ಅಣ್ಣ ಉಂಡವನಿಗೆ ಎರಡು ಬಗೆಯವನಲ್ಲ ಮಾಡಿನ ಅಣ್ಣ, ಎರಡು ಬಗೆಯವನಲ್ಲ. ತುಂಬಾ ಸಂತೋಷವಾಯ್ತಣ್ಣ ನಿನ್ನ ಮಾಡಿದಂತಹ ಮಾತನ್ನ ಕೇಳಿ. ಆತನ ಮುಡೋಗ್ಲಾಸದಿಂದ ನಡೆದುಕೊಂಡು ಹೋಗುವ ಚಿಕ್ಕವಳಿಂದ ನನ್ನ ಮೇಲೆ ಮಂಜುಳನ್ನು ಹಾಗೂ ಇಟ್ಟುಕೊಂಡು ಬಂದಿದ್ದಾರೆ.
ಹಾಗೆ ಮಂಗಳನ್ನು ಏಕೆ ಬಿಡೋಕೆ ಸಾಧ್ಯವಮ್ಮ? ಏಕೆ ಬಿಡೋಕೆ ಸಾಧ್ಯ? ನಿನ್ನಂತೆ ಆಗಲಿ ಮಂಗಳನ್ನು ಮದುವೆಯಾಗಿ ಮನೆ ತುಂಬಿಸಿಕೊಂಡ್ರಾಯ್ತಲ್ಲಮ್ಮ, ಮನೆ ತುಂಬಿಸಿಕೊಂಡ್ರಾಯ್ತಲ್ಲ. ಆಯ್ತಣ್ಣ, ನಿನ್ನ ಮಾತು ಕೇಳಿ ನಂಗೆ ತುಂಬಾ ಸಂತೋಷವಾಯ್ತು ನೋಡಿ. ತಂಗಿ ನೋಡಮ್ಮ, ನನ್ನೊಂದು ಮಾತು ನಡೆಸಿಕೊಡುತ್ತೀಯಾ? ಅಣ್ಣ, ನೀ ಸಂಕೋಚ ಬೇಕೆ, ನೀ ಸಂದೇಹವಾಗಿ ಕೇಳು. ಯಾಕೆ ನನ್ನನ್ನ ಒಡಹುಟ್ಟಿದ ತಂಗಿ ಅಲ್ಲ. ನೋಡು ತಂಗಿ, ಅನುದಿನ ಆಡಿ ಬೆಳೆಯುವ ಕಾಳ ಸರ್ಪದಲ್ಲಿ ಹಸಿದ ಏಡೆಗಳು, ಮೋಸದ ಮೊಸಳೆಗಳು, ಕಾಳ ಸರ್ಪಗಳು ಕಾಯುತ್ತಿರುತ್ತವೆ. ಅಂದದೆ ಅಳುಕಲೆ ಮುಂದುವಾಗಿ ಹೆಣ್ಣು ಸುಖ ಸಂಸಾರ ಎಂಬ ಬಿರುದು ಪಡೆದಿದೆ ತಂಗಿ, ಬಿರುದು ಪಡೆದಿದೆ. ಅಣ್ಣನ ಮನೆಗೆ ಶಿಖರಾಗಿ ಬೆಳಕಾಗಿ ವೀರರಾಣಿಯಾಗಿ ರಾಜಾಸುದೆ ನನ್ನ ಮನದಾಶೆ ಅಮ್ಮ, ಮನದಾಶೆ. ಹೆತ್ತ ತಂದೆ ತಾಯಿಗಳು ನಮ್ಮಿಬ್ಬರನ್ನ ಸೋದರವನ ಕೈಲಿಟ್ಟು ಶಿವನ ಪೂಜೆಯನ್ನು ಸೇರಿಬಿಟ್ರು. ಅದಾದ ಮೇಲೆ ಒಳ್ಳೆ ರಕ್ತದಲ್ಲಿ ಬೆಳೆದಂತಹ ನಾವು ಹುಟ್ಟಿದ ಮನೆಗೂ ಕೊಟ್ಟು ಮನೆಗೂ ಬೆಳಕಾಗಿ ಬಾಳ್ತೀವಲ್ಲ. ಸಂತೋಷವಮ್ಮ, ಸಂತೋಷ. ಒಬ್ಬ ಟೈಮ್ ಈಗ 12 ಗಂಟೆ ಆಯ್ತು. ನಾನು ನಾಳೆ ಬೇಗನೆ ಮೈಸೂರಿಗೆ ಹೋಗಬೇಕು. ನಾಳೆ ಬರುತ್ತೇನಮ್ಮ, ಬರುತ್ತೇನೆ. ಯಾಕೆ ಮಾವ ಎಷ್ಟು ಬೇಗನೆ ಊರಿಗೆ ಹೋಗಲು ಸಿದ್ಧರಾಗಿ ನಿಂತುಬಿಟ್ರೆ? ಸ್ವಲ್ಪ ತಡೆಯಿರಿ. ಅಣ್ಣ ತೋಟಕ್ಕೆ ಹೋಗಿದ್ದಾನೆ, ಅವನು ಮನೆಗೆ ಬರಲಿ, ಅವನಿಗೂ ಸ್ವಲ್ಪ ಹೇಳಿಗೂ ಹೋಗೋರಂತೆ. ನೋಡು ಮನೋಜ್, ಮಾವನಿವರೆಗೆ ಮೊದಲೇ ಹೇಳಿರುವೆ. ಮೇಲಾಗಿ ನನ್ನ ಪರೀಕ್ಷಾ ಅಂತಿ ಸಮೀಪ ಬಂದಿತ್ತು. ಹೀಗಾಗಿ ನಾನು ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೋಗಬೇಕು. ಮತ್ತೆ ಮರಳಿ ಬರೋದು ಮಾಮ? ಮತ್ತೆ ಮರಳಿ ಬರುವುದು ಬೇಸಿಗೆ ರಜದಲ್ಲಿ ಬೇಗನೆ ಬರುತ್ತೇನೆ. ಆತ್ರಮ್ಮ, ನಿಮ್ಮ ಸೋದರಿಗೆ ಏನಾದ್ರೂ ಊಟಕ್ಕೆ ಹಾಕಿದ್ರಲ್ಲಮ್ಮ? ಎಲ್ಲ ತೀರಿಸಿಕೊಂಡು ಹೋಗಲು ಸಿದ್ಧನಾಗಿ ನಿಂತಿದ್ದೆ ನೋಡು ಮನೋಜ್. ಆಟ್ರೊಳಗೆ ನೀನು ಬಂದೆ. ಮುದ್ದು ಗಿಳಿ ಅಂತಿರುವ ನನ್ನ ತಂಗಿಯ ಬಾಳು ಪಂಜರ ಕೊಪ್ಪಿಸಿ ಬಿಟ್ಟು ಹೋಗುತ್ತೇನೆ. ಹಾಗೆ ನಿನಗೆ ಹೇಗೆ ಬೇಕು ಹಾಗೇ ನಡೆಸಿಕೋ. ಛೇ, ಅದೇಕು ಕಣ್ಣೀರು ಹಾಕುತ್ತಿರೋ ಮಾಮ? ನಮ್ಮ ಮನೆ ತುಂಬಿದ ಈ ತಾಯಿ ನಾನು ಹೆತ್ತ ತಾಯಿಗಿಂತಲೂ ಹೆಚ್ಚು ಮಮತೆಯಿಂದ ಉಳಿಸಿ ತಿನಿಸಿ ಬೆಳೆಸಿರುವಳು. ಅಂದ ಮೇಲೆ ಈ ಸದನದಲ್ಲಿ ಈ ತಾಯಿಗೆ ಯಾರು ಸ್ವರ್ಗದಲ್ಲಿರುವವರು? ಅದು ಅಲ್ಲದೆ ಈ ಧರ್ಮ ದೇವತೆ ನಮ್ಮ ಮನೆ ತುಂಬಿದ ಧರ್ಮ ದೇವತೆ. ಈ ಧರ್ಮ ದೇವತೆ ನನ್ನ ಸೋದರ ಹೆಂಡತಿಯಾಗಿ ಬಂದಿದ್ದರು ಮಾಮ. ನನಗೆ ಮಾತ್ರ ನನ್ನ ಹೆತ್ತ ತಾಯಿಯ ಪ್ರತಿರೂಪದಲ್ಲಿ ಬಂದು ನಿಂತಿರುವಳು. ಆದರ್ಶ ಪದವಿಗಳನ್ನು ಹೊಂದಿರುವ ನಾನು ಏನು ನಿಮ್ಗೆ ಹೆಚ್ಚು ಹೇಳಲಾರೆ. ಎಲ್ಲವೂ ನಿಮ್ಮನೆ ಕೂಡಿಕೊಂಡಿದೆ. ನೋಡಮ್ಮ ತಂಗಿ, ನಿನ್ನ ಅಣ್ಣನ ಹೆಸರು ತರಬೇಕಾದರೆ ಗಂಡನ ದೇವರೆಂದು ದಿನನಿತ್ಯ ಪಾದ ಪೂಜೆ ಮಾಡಬೇಕಮ್ಮ, ಪಾದ ಪೂಜೆ ಮಾಡಬೇಕು. ನಾನಿನ್ನ ಬರುತ್ತೇನಮ್ಮ, ಬರುತ್ತೇನೆ. ಎಲ್ಲರೂ ಸುಖವಾಗಿ ಬಾಳ್ರಿ ಆ ಸೋಮಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. la 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 la
ತೋಟದ ಕಡೆ ತಿರುಗಾಡ್ಕೊಂಡು ಹೋಗಿ ಬರುತ್ತೇನೆ. ಹೋದಾಗ ಅಪ್ಪಾರು ಮಟ್ಟಿ ಬಾರಿನ ಮೇಲೆ ಬಿದ್ದು ಒದ್ದಾಡುತ್ತಿದ್ರು. ನಾನು ಅವರ ನೆರಳನ್ನು ಸರಗುರುತಿಸಿ ಅವರ ಹತ್ರ ಹೋಗಿ ಕೇಳಿದಾಗ, ನೋಡು ಚಂದ್ರು, ನಾನು ತೋಟದ ಮನೆಯಲ್ಲಿರುವ ನೀರು ಕುಡಿದಾಗಲೆಂದರೆ ನನ್ನ ಹೊಟ್ಟೆಯಲ್ಲಿ ಸಂಕಟ ಹೋಯ್ತು ಅಂತ ಹೇಳಿದ್ರು. ಅಂದ ಮೇಲೆ ನನ್ನ ಜೀವಕ್ಕೆ ಸಮಾಧಾನ ಆಗಲಾರಕ್ಕೆ ಅಲ್ಲಿಂದ ಹೊತ್ಕೊಂಡು ಓಡೋಡು ಬಂದು ಬಿಟ್ಟಿದ್ದೇನವ. ಯಾಕಪ್ಪ ಇಂಥ ಶಿಕ್ಷಣ ಕೊಡ್ತಿದ್ಯಾ ದೇವ್ರೆ ನೀನು? ದಯವಿಟ್ಟು ಈ ಕಷ್ಟದಿಂದ ಅವರನ್ನ ಪಾರು ಮಾಡು. ಚಂದ್ರು, ಬೇಗ ಹೋಗಿ ಪ್ರಕಾಶ್ ಡಾಕ್ಟರ್ನ ಕರ್ಕೊಂಡು ಬರ್ತೀಯ ನೀನು? ಆಯ್ತು, ಕರೆದುಕೊಂಡು ಹೋಗ್ತೇನೆ ನಾನು. ಮೂರ್ತಿ ಮರಗ ಘಾತವಾಯ್ತು ಮಗಳ. ನಾನು ಬದುಕಲಾರೆ ಮಗಳ. ಏನಾಯ್ತು ನೋಡಿ, ದಯವಿಟ್ಟು ಅವನ್ನ ನೋಡ್ತೀನಿ ನೋಡಿ. ತಮ್ಮ ಎಲ್ಲಿಗೆ ಹೋಗಿದ್ದಾನೆ ಮಗಳ, ಎಲ್ಲಿಗೆ ಹೋಗಿದ್ದಾನೆ? ಅವಳನ್ನು ಬೇಗ ಕರೆದು ಮಗಳ ಅವನ ಕಾಲ ಮೇಲೆ ಬಿದ್ದು 4 ಮಾತನಾಡಿ ನಾನು ಪ್ರಾಣ ಬಿಟ್ಟು ಬಿಡುತ್ತೇನೆ. ವಿಷದ ಚಕ್ರಾಕೃತಿ ನನ್ನನ್ನು ಪ್ರಾಣವೆತ್ತಲು ಆತರಿಸಿ ಬಂದು ಎಲ್ಲ ನಡೆದುಕೊಳ್ಳುವ ಶಕ್ತಿ ನಿನ್ನ ಕಟ್ಟಡಿಗೆ ಬಂದ ದುರ್ಗತಿಯನ್ನು ನೋಡಿದ್ಯಾ? ದಯವಿಟ್ಟು ಹಾಗೆ ಆಪರೇಷನ್ ನೋಡಬೇಡಿ ಅಂದ್ರೆ ನಿಮ್ಗೇನು ಆಗೋದಿಲ್ಲ ಡಾಕ್ಟರ್. ನೋಡಿ ಅವರಿಗೆ ಮೊದಲು ನಾನು ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡು ಒಂದು
ಕಾಜಿನ ಮನೆಯನ್ನು ಕಟ್ಟಿದೆ. ಆ ಕಾಜಿನ ಮನೆ ಬಿರುಗಾಳಿಗೆ ಸಿಕ್ಕು ಮಗಳ, ನೀನು ಕಟ್ಟಿಸಿಕೊಂಡ ತಾಳ್ಮೆಯಿಂದ ಕಟ್ಟಿಸಿಕೊಂಡ ತಾಳಿ ಇಂದು ಹರಿದೋಗುವ ಕಾಲ ಬಂದವರಿಗೆ ಹೇಳ್ತಾ ಇದ್ದೀರಾ? ದಯವಿಟ್ಟು ಅಂತ ಅವಶ್ಯಕತೆ ನೋಡಿದ್ದೇನೆ ಅಂದ್ರೆ ನೀವಿರದೆ ನಾನು ಹೇಳ್ತೀನ. ನಿಮಗಿಂತ ಮುಂಚೆ ನಾನೇ ಪ್ರಾಣ ತ್ಯಾಗ ಮಾಡಿ ಸತ್ತು ಹೋಗ್ಬಿಡ್ತೀನಿ. ನಿಮಗೇನು ಆಗೋದಿಲ್ಲ. ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್. ಯಾಕೆ ದುಷ್ಟರ ಕವಿ ಮುಷ್ಟಿಯಲ್ಲಿ ಕೊಟ್ಟು ಒಬ್ಬಟ್ಟಿಯಾಗಿ ಬಿಟ್ಟು ಹೋಗುತ್ತಾನೆಂದು ನೀನು ಕಳಪಳ ಪಡಬೇಡ ಮಗಳ. ಒಂದು ಮಾತು ಹೇಳ್ತಾನೆ ಕೇಳು. ನಾನು ನನ್ನ ತಮ್ಮನನ್ನು ನಿನ್ನ ಮೈದುನನ್ನು ಮಗನಂತೆ ನೋಡಿಕೊಂಡು ತಿನ್ನಿಸಿ ಉಳಿಸಿ ಬೆಳೆಸು. ಯಾಕೆ ಗೊತ್ತಾ? ನಾಳೆ ಈ ಮನೆ ನಂದ ದೀಪ ಬೆಳಗಬೇಕು ಮಗಳ. ನನ್ನ ತಮ್ಮನಿಂದ ನಂದ ದೀಪ ಬೆಳಗಬೇಕು. ನಿನ್ನ ಚೀಲಕ್ಕೆ ಯಾವುದಾದ್ರೂ ಕಣ್ಣು ಇರಿಸದೆಂದು ಕಣ್ಣು ಹಾಕಿದ್ರೆ ನೀರಾಣಿ ಕಿತ್ತೂರ ಚಂದ್ರಮ್ಮನಂತೆ ಕಟ್ಟಡ ಕಟ್ಕೊಂಡು ಹಿಡಿದು ಅವರು ಮುಂಡವನ್ನು ಬೇರ್ಪಡಿಸುವ ಮಗಳ ಕರ್ತವ್ಯಮ್ಮ. ನೀವು ಸ್ವಲ್ಪ ಹಿಂದಕ್ಕೆ ಸರಿಯಾರಿ, ಅವನಿಗೆ ಈಗ ಸರಿಯಾದ ಟ್ರೀಟ್ಮೆಂಟ್ ಕೊಡುತ್ತೇನೆ.
ಅಷ್ಟು ಬೇಗ ಗಾಬರಿ ಆಗಬೇಡ. ನೀ ವಿಷ ಬೇಯಿಸಿದ ನೀರನ್ನು ಕುಡಿದಿರೋದು ನಾನು ಸೂಜಿ ಮಾಡಿ ಎಲ್ಲ ಪರೀಕ್ಷಿಸ್ತೀವಪ್ಪ. ಗಾಬರಿ ಆಗಬೇಡ.